ಲೇಡೀಸು ಈ ವಾಟ್ಸಪ್ ಅಥವಾ ಸ್ಟೇಟಸಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಚೆನ್ನಾಗಿರೋ ಫೋಟೋ ಹಾಕಿತ್ತು ಅಂತೇಳಿ ಮನೆ ಫ್ಯಾಮಿಲಿದು ಅಥವಾ ಅವ್ರದ್ದು ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಅದನ್ನು ಎಲ್ಲರಿಗೂ ನೋಡೋಕ್ಕೆ ಅನಿಸುತ್ತೆ. ಮುಖ ಮಾತ್ರ ನಮಗಿರುತ್ತೆ, ಸೇಮ್ ಅಗೇನ್ ಇಲ್ಲಿ ಬಾಡಿ ಮಾರ್ಕೆಟ್ ಮತ್ತೆ ಆಗುತ್ತೆ. ಸೊ ಇದರಲ್ಲೂ ಕೂಡ ಬ್ಲ್ಯಾಕ್ ಮೇಲಿಂಗ್ ಮಾಡೋವಂಥ ಚಾನ್ಸಸ್ ಇದೆ. ಯಾರಾದರೂ ಒಳ್ಳೆ ಪೊಸಿಷನಲ್ಲಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಜಾಬ್ಸ್ ಬರ್ತಾರೆ, ಅವರೆಲ್ಲ ಮಾಹಿತಿ ತಗೋತಿರ್ತಾರೆ ಎಲ್ಲ ಕಡೆಯಿಂದ ನಿಲ್ತಾರೆ. ಅವರಿಗೆ ಆ್ಯಕ್ಚುಲಿ ಒಂದು ವಾಟ್ಸಪ್ ಕಾಲ್ ಬರ್ತಾರೆ. ಯಾರೇ ಕೂಡ ಆಮೇಲೆ ನಮ್ಮಿಂದ ವಾಟ್ಸಪ್ ಕಾಲ್ ಬರಲ್ಲ. ವಾಟ್ಸಪ್ ಕಾಲ್ ಬರ್ತದೆ ಅಂತ ಹೇಳಿದ್ರೆ ವಿಡಿಯೋ ಕಾಲು ಅದು ಫೇಕ್ ಕಾಲ್ ಆಯಿತು. ಅದನ್ನು ನಾವು ರಿಸೀವ್ ಮಾಡಿದ ತಕ್ಷಣ 2 or 3 ಸೆಕೆಂಡ್ಸ್ವರೆಗೂ ಅದು ನೀವು ನೋಡ್ಕೊಂಡಿದ್ದೀರ ಅಂದ್ಕೊಳ್ಳಿ. ನೀವು ನೋಡೋದೆಲ್ಲ ಗೊತ್ತಾಗುತ್ತಾ? ಆಟೋದಲ್ಲಿ ವೀಡಿಯೋ ಇರುತ್ತೆ, ಬೆಟ್ಟದಲ್ಲಿ ಇರ್ತಾರಲ್ಲ, ನಾವು ಅದನ್ನು ನೋಡಿದ್ರೆ ಫೇಸಲ್ಲೇ ಇರುತ್ತೆ. ಆಯಿತಾ? ಆ ನಂಬರನ್ನು ಬ್ಲಾಕ್ ಮಾಡಬೇಕು. ಆ ನಂಬರನ್ನು ಬ್ಲಾಕ್ ಮಾಡಿದ್ರೆ ಹೋಗಬೇಕು. ಇಲ್ಲ ನೀವು ತುಂಬ ಮಾಡ್ತಾಯಿದ್ದೀರಿ. ನಮ್ಮ ಜೀವನ್ ಭೀಮನಗರ ಪೊಲೀಸ್ ಸ್ಟೇಷನಿಂದ ಜನಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇಲ್ಲಿ ತುಂಬ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ. ಯಾವ ರೀತಿ ಅಪರಾಧಗಳನ್ನ ತಡಿಬೋದು ಅಂಥೇಳಿ, ಹಾಗೂ ಯಾವುದೇ ಆದ ಒಂದು ಏನೋ ಆನ್ಲೈನಲ್ಲಾಗಲಿ ಯಾವ ರೀತಿ ಆಗಲಿ ಅದೆಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ನೋಡಿ, ಜನ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಥ್ಯಾಂಕ್ಸು ಭೀಮನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೂ ಹಾಗೂ ನಮ್ಮ ಕಮಿಷನರ್ ಅವ್ರಿಗೂ ಥ್ಯಾಂಕ್ ಯು.